ಭೋಗಾಪರೇಷನ ವಿಶೇಷತೆ ಏನಂತಂದ್ರೆ ಇಲ್ಲಿ ಭಿನ್ನ ವಿಗ್ರಹಕ್ಕೆ ಪೂಜೆ ಆಗ್ತದೆ. ಇಲ್ಲಿ ಭೋಗಾಪರೇಷನ ಪ್ರತೀತಿ ಒಂದಿದೆ. ಅಂದ್ರೆ ಒಂದು ತುಂಬು ಕಾಯಿಯನ್ನು ತಗೊಂಡು ಅವ್ರ ಮನಸ್ಸಲ್ಲಿ ಆಗಬೇಕು ಅನ್ಕೊಂಡಿರೋ ಕೆಲಸನ್ನ ಅನ್ಕೊಂಡು ಇಲ್ಲಿ ಕಾಯಿ ಇಟ್ರೆ ಅವ್ರ ಕೆಲಸ ಆಗ್ತದೆ. ಪುರಾತನ ದೇವಸ್ಥಾನದಲ್ಲಿ ಮಹಿಮೆಗಳು ಜಾಸ್ತಿ. ಅಲ್ಲಿ ಅರ್ಚನೆ ಹಿಂದಕ್ಕೆ ಪ್ರತಿಷ್ಠಾಪನೆ ಮಾಡಿದಂತ ಇದನ್ನ ಬೇಸ್ ಮೇಲೆ ಪುರಾತನ ಕಾಲದ ಶ್ರೇಷ್ಠ ಅಂತ ನನ್ನ ಅವ್ರ ಒಳಗ್ ಬಂದ್ಮೇಲೆ ದೇವಸ್ಥಾನದ ಮಹಿಮೆ ಅಲ್ಲಿರ್ತಕ್ಕಂಥ ಒಂದು ಅಂಶ ಪಾಸಿಟಿವಿಟಿ ಎಂತ ಕರ್ಕಶವಾದಂತ ಬೇರೆ 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 ಆಯಾಮದಲ್ಲಿ ನಾವು ಓಡಾಡ್ತಿರ್ಬೋದು. ಒಳಗ್ ಬಂದ್ಮೇಲೆ ಶಾಂತವಾಗಿ ನಾವು ಏಕಾಗ್ರತೆಯಿಂದ ಹನುಮಪ್ಪನ ನೋಡ್ಕೊಂಡು ಕೂಡ್ಬೇಕು ಅನ್ನುವಂತ ಒಂದು ಮನೋಭಾವನೆ ಇಲ್ಲಿ ಬಂದ್ರೆ ಒಳಗೆ ಬರ್ತದೆ. ಒಳಗಡೆ ಪಾಸಿಟಿವ್ ಎನರ್ಜಿ ಇದೆ. ಹೋದ ತಕ್ಷಣ ಫೀಲ್ ಆಗತ್ತೆ ನಮಗೆ ಪಾಸಿಟಿವ್ ಎನರ್ಜಿ. ಓಕೆ, ವಿಶೇಷತೆ ಪುರಾತನ ಕಾಲದಲ್ಲಿ ವಿಶೇಷತೆನೇ ಇದೆ ಈ ದೇವಸ್ಥಾನದಲ್ಲಿ. ಆಮೇಲೆ ವರ್ಷಕ್ಕೊಮ್ಮೆ ಭಜನಿ ರಥೋತ್ಸವ ಅವು ಎಲ್ಲ ಆಗ್ತಾ ಇರ್ತವೆ. ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ಸೊ ನೀವು ಕಳೆದ ಸಂಚಿಕೆಯಲ್ಲಿ ನೋಡಿರ್ಬೋದು, ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಬರತಕ್ಕಂಥ ಶ್ರೀ ಭೋಗಾಪುರೇಶ ದೇವಸ್ಥಾನದ ಮಾಹಿತಿಯನ್ನು ತಗೊಂಡಿದ್ದೀವಿ ನಾವು. ಈ ಸಂಚಿಕೆಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಶ್ರೀ ಪವನ್ ಗುಂಡೂರ್ ಸರ್ ಕನ್ನಡ ಪ್ರಾಧ್ಯಾಪಕರವರನ್ನು ಸಂದರ್ಶನ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ. ಬನ್ನಿ ಭಕ್ತರೆ. ಸರ್, ಈ ಒಂದು ದೇವಸ್ಥಾನ ನೀವು ಹೇಳಿದ ಹಾಗೆ ಕಳ್ಳರು ದ್ರವ್ಯದ ಆಸೆಗಾಗಿ ಬಂದು ಮೂರ್ತಿಯನ್ನು ವಿಘ್ನ ಮಾಡಿದ್ರು ಅಂತ ಹೇಳಿ ಸರ್. ಈ ಮೂರ್ತಿ ವಿಘ್ನ ಮಾಡಿರೋದನ್ನ ಅದೇ ಸ್ಥಾನದಲ್ಲಿ ಇತ್ತ ಅಥವಾ ಮೂರ್ತಿಯನ್ನೇನು ಅಲ್ಲೇ ಇತ್ತು? ಈಗೇನು ಮೂರ್ತಿ ಇದೆಲ್ಲ ಅದೇ ಸ್ಥಾನದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲ, ನನಗೊಂದು ಇಲ್ಲಿ ಪ್ರಶ್ನೆ ಬರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅದು ಅಂದ್ರೆ ತನ್ನಷ್ಟು ತಾನೇ ಅದು ಜೋಡಣೆ ಆಗಿತ್ತ ಅಥವಾ ಅದು ಯಾರಾದ್ರೂ ಅಂದ್ರೆ ಅಲ್ಲಿರ್ತಕ್ಕಂಥ ಅರ್ಚಕರು ಏನಾದ್ರು? ಇಲ್ಲ, ಸ್ವಾಮಿ ಅಪ್ಪಣೆ ಆಗ್ತದೆ. ಸ್ವಪ್ನದಲ್ಲಿ 11 ದಿನ ಬಾಗಿಲು ತೆಗಿಬಾರ್ದು ಅಂತಾನೆ ಆಗ್ತದೆ. ಮುಚ್ಚಿ ಬಿಟ್ರೆ ತನ್ನ ಶಾಲೆ ಕೂಡ್ತು ಅಂತ ಹೇಳ್ತಾರೆ. ಆದ್ರೆ ಅದು 9ನೇ ದಿನ 2 ದಿನ ಮುಂಚೆ ತೆಗೆದಿದ್ದಕ್ಕೆ ಅಷ್ಟು ಉಳಿತದೆ. ಎಲ್ಲ ಕೂಡಿಕೊಂಡು ಉಳಿತದೆ, ಅಷ್ಟು ಉಳಿತದೆ. ಆಮೇಲೆ ಈಗ 9 ದಿನ ಆದ ನಂತರ ಈಗ ಅದು ಭಿನ್ನ ಆಗಿರ್ತಕ್ಕಂಥದ್ದು ಹಂಗೆ ಇತ್ತು ಅಂದ್ರೆ ನಾವು ಅಂದ್ರೆ ಕೂಡಿಸಿದ್ರು ಅದು ನಮಗೆ ಭಿನ್ನ ಈಗೂ ರೇಖೆಗಳಲ್ಲಿ. ಬಟ್ ಅದನ್ನ ಯಾವಾಗ ಅದು ಅರ್ಚಕರು ಹೇಗೆ ಅದನ್ನ ಪೂಜೆ ಶುರು ಮಾಡಿದ್ರು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಶುರು ಮಾಡಿದ್ರ ಅಥವಾ ಅವತ್ತು ಸಮಸ್ಯೆ ಶುರು ಆಯ್ತು? ಈಗ ಭಿನ್ನ ಪೂಜೆ ಮಾಡಬಾರ್ದು ಸಮಸ್ಯೆ ಗಿಗ್ಗ ಶುರು ಆಯ್ತು. ಹೌದು. ಅವಾಗ ರಾತ್ರಿ ಸ್ವಾಮಿನ ಸ್ವಪ್ನದಲ್ಲಿ ಬಂದು, ಇಲ್ಲ ಪೂಜೆಯನ್ನು ಮಾಡ್ಬೇಕು, ನೀವು ವಿಶೇಷ ಸನ್ನಿಧಾನ ಇರ್ತದೆ ಅಂತೇಳಿ. ಆಮೇಲೆ ಇವತ್ತಿಗೂ ಕೂಡ ಗರ್ಭಗುಡಿಯಲ್ಲಿ ತುಪ್ಪದ ದೀಪವನ್ನು ಮಾತ್ರ ಹಚ್ತಾರೆ. ಓನ್ಲಿ ತುಪ್ಪದ ದೀಪವನ್ನು ಮಾತ್ರ ಗರ್ಭಗುಡಿಯಲ್ಲಿ ಬಳಸ್ತಕ್ಕಂಥದ್ದು. ಬಹಳ ಹಲವಾರು ವೈಶಿಷ್ಟ್ಯಗಳು ಹೀಗಿದೆ ಸ್ವಾಮಿಯ ಮಂತ್ರದಲ್ಲಿ. ಅದಾದ್ಮೇಲೆ ನಿಮ್ಗೆ ನಾನು ಮತ್ತೆ ಗಲಗಲೆಯವನು ರಮಾಬಾಯಿ ಅವರು ಅಲ್ಲಿಂದ ಬಂದ್ಮೇಲೆ ರಾಮಾಚಾರ ಅಂತಿದ್ದ ನೌಲಿ ಈ ಅರ್ಚಕ ಮಂತ್ರ. ಅವ್ರನ್ನ ಆ ಕಾಲದಲ್ಲಿ ಕರ್ನಾಟಕದ ಕಾಳಿದಾಸ ಅಂತ ಕರೀತಾರೆ. ಅಷ್ಟು ದೊಡ್ಡ ವಿದ್ವಾಂಸರು. ಅವ್ರ ನಂತರ ಆ ಮಂತ್ರದಲ್ಲಿ ಬೇರೆ ಬೇರೆಯವರು ಬಂದರು. ಗುರುಮಧ್ವಾಚಾರ್ಯ ಪೂಜಾರ್ ನೌಲಿ ಅಂತ ಇಲ್ಲಿಯ ಅರ್ಚಕರು. ಅವರು ತ್ರಿಭಾಷಾ ಪಂಡಿತರಿದ್ರು. ಸಂಸ್ಕೃತ ಶ್ಲೋಕ ಮತ್ತು ಕೀರ್ತನೆಗಳನ್ನು ರಕ್ಷಣೆ ಮಾಡಿದ್ರು. ಇನ್ನೊಬ್ರು ರಾಘವೇಂದ್ರಾಚಾರ್ಯ ಪೂಜಾರ್ ನೌಲಿ ಅಂತ ಈ ಅರ್ಚಕ ಮಂತಂದವರು. ಅವರು ಕೂಡ ಬಹಳ ಅದ್ಭುತವಾದ ತ್ರಿಭಾಷಾ ಪಂಡಿತರು. ಸಂಸ್ಕೃತ, ಹಿಂದಿ, ಕನ್ನಡ ಎಲ್ಲ ಇತ್ತು. ಅವರು ಸಂಸ್ಕೃತ ಶ್ಲೋಕ ಮಂತ್ರ ರಚಿಸಿದ್ದಾರೆ, ಕೀರ್ತನೆ ರಚಿಸಿದ್ದಾರೆ, ಲಾವಣಿಗಳನ್ನು ಬರೆದಿದ್ದಾರೆ. ರಾಘವೇಂದ್ರ ಬಹಳ ದೊಡ್ಡ ಪ್ರತಿಭಾವಂತರು, ಬಹಳ ದೊಡ್ಡ ವಿದ್ವಾಂಸರು. ಅದಾದ್ಮೇಲೆ ಅವ್ರ ಮಂತ್ರದಲ್ಲಿ ಈ ಗುರುಮಧ್ವಾಚಾರ್ಯ ಮಕ್ಕಳು ಒಬ್ಬರು ಇವ್ರು ಬರ್ತಾರೆ, ರಾಘವೇಂದ್ರಾಚಾರ್ಯ ಅಂತ. ಅವರು ರಂಗಭೂಮಿಯಲ್ಲಿ ವಿಶೇಷವಾದಂತಹ ಕೃಷಿ ಮಾಡಿರ್ತಾರೆ. ಅವರು ರಾಘವೇಂದ್ರಾಚಾರ್ಯನವರು ಕೂಡ ಬಹಳ ಅವರು ಕೂಡ ಕೃತಿ ರಚನೆ ಮಾಡಿದ್ದಾರೆ, ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ಅವರು ರಂಗಭೂಮಿಯಲ್ಲಿ ವಿಶೇಷ ಕೃಷಿ ಇದು ಮಾಡಿದ್ರಿಂದ ಅವರು ಭಾಸನ ವೇಣಿ ಸಂಹಾರವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಂತ ಹೇಳ್ತಿದ್ರು. ಅದು ಹಸ್ತಪ್ರತಿ ಸಿಗಲಿಲ್ಲ, ನಮ್ಗೆ ಉಪಲಬ್ಧ ಇಲ್ಲ. ಅವರು ಆದ್ವಾನಿ ಲಕ್ಷ್ಮೀಜಿ ಅಂತ ಹಿರಿಯ ನಟಿ ಜೊತೆ ನಾಟಕ ಮಾಡಿದ್ರು ಆ ಕಾಲದಲ್ಲಿ. ಹುಬ್ಳಿಗೆಲ್ಲ ಬಳ್ಳಾರಿಗೆಲ್ಲ ನಾಟಕ ಮಾಡಕ್ ಹೋಗ್ತಾರೆ ಅಂತ. ಅದಾದ್ಮೇಲೆ ಇಲ್ಲಿ ಅವ್ರ ತಮ್ಮಂದ್ರಾದಂಥವ್ರು ತಿರುಮಲಾಚಾರ ಅಂತ ನಮ್ಮ ಗುಲ್ಬರ್ಗದಲ್ಲಿದ್ದಾರೆ. ಅವರು ರಿಟೈರ್ಡ್ ತಹಸೀಲ್ದಾರ್ ಇದ್ರು. ಅವರು ಕೀರ್ತನೆಗಳನ್ನ ಬರೆದಿದ್ದಾರೆ, ಹಾಡುಗಳನ್ನ, ಕವಿತೆಗಳನ್ನ ಬರೆದಿದ್ದಾರೆ. ಬಹಳ ದೊಡ್ಡ ಜ್ಞಾನಿಗಳು. ಕುಮಾರವಾಸ ಭಾರತ, ಚಾಮರಸನ ಪ್ರಭುಲಿಂಗ ಲೀಲೆ, ಚನ್ನಬಸವ ಪುರಾಣ, ಇವೆಲ್ಲ ಏನಂದ್ರೆ ಬಾಯ್ಪಟ್ಟು ಹೇಳ್ತಿದ್ರು. ಲಕ್ಷ್ಮೀಶನ್ ಜೈಮಿನಿ ಭಾರತ, ಬಹಳ ಅದ್ಭುತವಾದ ಜ್ಞಾನಿ. ಬಾಯ್ಪಟ್ಟು ಹೇಳ್ತಿದ್ರು. ಅಂದ್ರೆ ಇಷ್ಟೆಲ್ಲ ಸಾಹಿತ್ಯ ವರ್ಷ ಇದ್ರು ಕೂಡ ನಿರರ್ಗಳವಾಗಿ ಮಾತಾಡ್ತಾರೆ. ಈ ಸಾಹಿತ್ಯ, ಕಲೆ, ಈ ಪಾಂಡಿತ್ಯಕ್ಕೆಲ್ಲ ಈ ಭೋಗಾಪುರೇಶನ ಪ್ರೇರಣೆ ಇದೆ. ಈ ಒಂದು ಪ್ರೇರಣೆಯಿಂದ ಈ ಒಂದು ಮನೆತನಗಳು ಏನಾಗಿದೆ, ಮಂತ್ರದಲ್ಲಿ 8 ಜನ ಕವಿಗಳು ಪ್ರತ್ಯಕ್ಷ, ಇದೆಲ್ಲ ಬಹಳ ಅಂದ್ರೆ ಇದು ಬಹಳ ಜನರಿಗೆ ಗೊತ್ತಿಲ್ಲ. ಈ ಒಂದು ಇತಿಹಾಸ, ಈ ಒಂದು ದೇವಸ್ಥಾನ ಬಗ್ಗೆ ಪರಿಚಯ ಇಲ್ಲ. ಈ ಒಂದು ದೇವಸ್ಥಾನ ಅಥವಾ ಈ ಕೃಪೆಯಿಂದ ಇಷ್ಟು ಸಾಹಿತಿಗಳು ಹೊರ ಬಂದಿರ್ತಕ್ಕಂಥದ್ದು ಕೇಳಿ ಆಮೇಲೆ ಅದು ಮುಂದುವರೆದು ಅವ್ರ ಮುಂದುವರೆದು ಕೊನೆಯವರು ಭೋಗೇಶ್ ಚಾರ್ ಅಂತ ಬರ್ತಾರೆ.
ಅವರು ಮುಕುಂದ ಅಂಕಿತದಿಂದ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಅವರು ಬಹಳ ಪ್ರಸಿದ್ಧಿ ಈ ದೇವಸ್ಥಾನಕ್ಕೆ ಪರಿಚಯವನ್ನು ಮಾಡಿದ್ರು. ಈ ದೇವಸ್ಥಾನದ ಇಲ್ಲಿ ಜ್ಞಾನ ಸತ್ರದ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ದೇವಸ್ಥಾನ ಹೆಚ್ಚಿನಷ್ಟು ಬೆಳಕು ಕಾಣಲಿಕ್ಕೆ ಅವರು ಸಾಕಷ್ಟು ಶ್ರಮ ಪಟ್ಟಿದ್ರು. ಅನುಭಾವಿಗಳಿದ್ರು, ದೊಡ್ಡ ಅನುಭಾವಿಗಳು. ಅವರ ಪತ್ನಿ ಕೂಡ ಕಮಲಾಬಾಯಿ ಅಂತ, ಅವರು ಕೀರ್ತನೆ ರಚನೆ ಮಾಡ್ತಾರೆ ಅಂಕಿತ ಇಟ್ಕೊಂಡು. ಮತ್ತು ಅವ್ರ ಶಿಷ್ಯಂದರಾಗಿ ನಮ್ಮ ನವಲಿ ಕುಲಕರ್ಣಿಯ ಮಂಥನದ ನಾರಾಯಣರಾವ್ ಅವರು ಕೂಡ ಅವ್ರ ಶಿಷ್ಯಂದರಾಗಿ ರಚನೆ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಈ ಭೋಗೇಶಾಚಾರ ಅತ್ತೆ, ಅವರು ಹೆಣ್ಣು ಕೊಟ್ಟ ಅತ್ತೆ, ಅವರು ಮುಕುಂದಿ ವೆಂಕೂಬಾಯಿ ಅಂತ ರೌಡ್ಕುಂದಿ ರಂಗನಾಥ ಅಂಕಿತದಿಂದ ಬಂಡೆ ರಂಗನಾಥ ಅಂಕಿತದಿಂದ ಕೀರ್ತನೆ ರಚನೆ ಮಾಡ್ತಾರೆ. ಅವ್ರ ತವ್ರ ಮನೆ ಕೂಡ ನವಲಿ ಮಂಥನ. ಅಂದ್ರೆ ಭೋಗಾಪರೇಷನ್ ಅನುಗ್ರಹದಿಂದ ಇಷ್ಟು ದೊಡ್ಡ. ಆಮೇಲೆ ರಾಜೇಂದ್ರಾಚಾರ್ಯ ಮಗ ಜಯತೀರ್ಥಾಚಾರ್ಯ ಒಳ್ಳೆ ಪ್ರವಚನಕಾರರು. ಭಾಗವತ ಪುರಾಣ ಹೇಳಲಿಕ್ಕೆ ಬಾಗಲಕೋಟೆ ಇಲ್ಲೆಲ್ಲ ಅವ್ರು ಹೋಗ್ತಿದ್ರು. ಅದೇ ಈ ಮತ್ತೆ ಮಂಥನದಲ್ಲಿ ಅರ್ಚಕ್ ಮಂಥನದಲ್ಲಿ ಹನುಮಂತಾಚಾರ ಅಂತ ಒಬ್ರು ಬರ್ತಾರೆ. ಬಹಳ ವಿಶೇಷವಾಗಿ ಭೋಗಾಪರೇಷನ ಅನುಗ್ರಹಕ್ಕೆ ಪಾತ್ರರಾದಂಥವ್ರು. ಅವರು ಹೇಳ್ತಾರೆ ಏನಂದ್ರೆ, ಅವರು ತೊಟ್ಲಲ್ಲಿ ಮಲ್ಕೊಂಡಾಗ ಅವ್ರ ತಾಯಿ ಹಳ್ಳಕ್ಕೆ ಬಟ್ಟೆ ಹೊಲಕ್ಕೆ ಹೋದಾಗ ತೊಟ್ಲು ತೂಗೋರು ಯಾರಂದ್ರೆ ಆ ಸ್ವಾಮಿನೇ ಬಂದು ಸ್ವತಃ ಬಂದು ತೊಟ್ಲು ತೂಗ್ತಿತ್ತು ಅನ್ನುವಂಥ ಮಾತು ಇದೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳದಂದ್ರೆ, ಈ ದೇವಸ್ಥಾನದಲ್ಲಿ ಸ್ವಾಮಿಯ ಪೂಜೆ ಹೇಗ್ ಮಾಡ್ಬೇಕು ಏನೋ ಅನ್ನೋ ಅನುಮಾನ ಇದ್ದದ್ದು. ಇದು ಆಯಾ ಕಾಲಕ್ಕೆ ಕೆಲವು ಘಟನೆಗಳು ಇದನ್ನು ಸಮರ್ಥನೆ ಮಾಡ್ತಾರೆ. ಇದಕ್ಕೆ ಸತ್ಯಪರಾಯಣ ತೀರ್ಥರು ಅಂತ ಉತ್ತರಾದಿ ಮಠದಲ್ಲಿ ಬರ್ತಕ್ಕಂಥ ಸ್ವಾಮಿಗಳು, ಪೀಠಾಧಿಪತಿಗಳು, ಅವರು ಬಂದಾಗ ಇಲ್ಲಿ ನೋಡ್ತಾರೆ. ನಮ್ಮಲ್ಲಿ ವ್ರತದ ಕಾಲದಲ್ಲಿ, ಚಾತುರ್ಮಾಸ ಕಾಲದಲ್ಲಿ ಕಾಯಿ ಹೊಡಿತಾರೆ. ತೆಂಗಿನಕಾಯಿ ಎಲ್ಲಾ 12 ತಿಂಗಳು ಹೊಡಿತೀವಿ ನಮ್ಮ. ಅವ್ರು ಬಂದಾಗ ಕಾಯಿ ಹೊಡಿಬಾರ್ದು, ಈ ಸಂಪ್ರದಾಯ ಇದೆ, ಅವ್ರದ್ದು ಸಂಪ್ರದಾಯ ಮಠದ ಸಂಪ್ರದಾಯ ನಾವು ಕಾಯಿ ಹೊಡಿಬಾರ್ದು ಅಂತ. ಆಮೇಲೆ ಬಂದು ಭಿನ್ನ ವಿಗ್ರಹ ಪೂಜೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಸಮಸ್ಯೆಯಾಗಿ ಏನಾಗ್ತದೆ ಅಂದ್ರೆ, ಭಿನ್ನ ವಿಗ್ರಹ ಪೂಜೆ ಮಾಡೋದಿಲ್ಲ ಅಂತಂದಾಗ ರಾತ್ರಿ ಅವ್ರು ಇಲ್ಲಿ ಹಾಲ್ಟ್ ಇದ್ದಾಗ ರಾತ್ರಿ ಬಂದು ಒಂದು ಕೋತಿ ಅವ್ರ ಮೇಲೆ ಗದಾಪ್ರಹಾರ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ. ಮುಂಜಾನೆ ಬಂದು ಎದ್ದು, ಸ್ವಾಮಿ ಅನುಗ್ರಹ ಆದಂಗ ಅದು ಅವರಿಗೆ, ಗುರುಗಳಿಗೆ. ಅವರು ಮುಂಜಾನೆ ಎದ್ದು 108 ಕಾಯಿ ಹೊಡಿಸಿ ಸ್ವಾಮಿ ವಿಶೇಷವಾದ ಪೂಜೆ, ಸಂಸ್ಥಾನ ಪೂಜೆಯನ್ನು ಮಾಡಿ ಒಂದು ಮಂತ್ರ ಮಾಡ್ತಾರೆ. ಪೂರ್ವಂ ಭಿನ್ನ ಕಳೆವರ ಸುಮನ ಸಮೀಶಾನ್ಯನ ಪೂಜ್ಯಾಯತಿ. ಪೂರ್ವದಿಂದಲೂ ಭಿನ್ನ ವಿಗ್ರಹ ಪೂಜೆ ಇಲ್ಲ, ಪೂಜ್ಯಾಯ. ಪ್ರೋತ್ಥಾಂ ತಾಂಚ ಜನಶ್ರುತಿಂ, ಜನರಲ್ಲಿ ಅದು ಇತ್ತು. ಸುವಿತಾಂ ಹರ್ತುಂ ಸಮರ್ಥೋ ವಿಭು, ಇಂಥದ್ದನ್ನ ಸಮರ್ಥನೆ ಮಾಡ್ತಂತ. ಶ್ರೀಮದ್ ಭೋಗಪರಾಧಿ ಪೋಯ ಹನುಮಾನ್ ಮಹಾತ್ಮ್ಯ ಮತ್ತೆ ಅದ್ಭುತ. ಭಕ್ತಾನಂ ಪ್ರಕಟ ವಿಧಾತು ಮನುಷ್ಯಂ ಚಿನ್ನಾಂಗವತ್ ಸಂಭವವು. ಭಕ್ತರಲ್ಲಿ ಪ್ರಕಟ ಆಗಿ ಭಿನ್ನವಾದ ವಿಗ್ರಹ ಪೂಜೆ ಮಾಡ್ತಕ್ಕಂಥ ಸಂಭವ ಇರ್ತಕ್ಕಂಥದ್ದು ಇಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಸರ್, ಈಗ ಈ ತರ ದೇವಸ್ಥಾನ ನಮ್ಮ ಪರಿಸರದಲ್ಲಿ ಅಥವಾ ಮೊಟ್ಟ ಮೊದಲ ದೇವಸ್ಥಾನ ನಮ್ಮ ನಮ್ಮ ಪರಿಸರದಲ್ಲಿ ಮೊಟ್ಟ ಮೊದಲ ದೇವಸ್ಥಾನ ಭಿನ್ನ ವಿಗ್ರಹ ಪೂಜೆ ನಾವು ಬಹಳ ವಿರಳವಾಗಿ ಇಲ್ಲಿ ಪೂಜೆ ಇಲ್ಲ, ನಮ್ದು ಒಂದೇ ವಿಶೇಷ ಇರೋದು. ಆಮೇಲೆ ಇನ್ನೊಂದೇನಂದ್ರೆ, ಇಲ್ಲಿ ರಾಮಾಯಣದ ಸುಂದರಕಾಂಡದ ಪಾರ್ಟ್ ಏನಿತ್ತಲ್ಲ ಅದು ಇಲ್ಲಿದೆ ನೋಡಿ. ನೀವೆಲ್ಲ ಬಳ್ಳಿಗಳೆಲ್ಲ ಇದೆ. ಇದೆಲ್ಲ ನೋಡಿದಾಗ ನಿಮ್ಮ ಸುಂದರಕಾಂಡದ ಒಂದು ಕಾಲದ ಭಾಗವನ್ನು ನೀವು ಗಮನಿಸಬಹುದು. ಆಮೇಲೆ ಈ ದೇವಸ್ಥಾನದಲ್ಲಿ ಈ ಸುತ್ತ ನಾವೇನ್ ನೋಡ್ತಾ ಇದ್ವಿ ಮಂಟಪಗಳು ಕಾಣ್ತಿದೆ ಸರ್, ಸುತ್ತ ಮಂಟಪ. ಈ ಮಂಟಪ ಎಲ್ಲ ಬಹಳ ಪುರಾತನ ಇತ್ತೀಚಿನ ದಿನಗಳಲ್ಲಿ ಪುರಾತನ, ಈಗ ಸಿಮೆಂಟ್ ಮಾಡಿದ್ದಾರೆ. ಮೊದಲೇ ಸಾಲು ಮಂಟಪಗಳೇ ಅದು ಏನು ಹೆಗ್ಗಳ್ಳ ಅರ್ಶವಾಚರಣ ಬರೋದು ಜಾತ್ರೆ ಬಗ್ಗೆ ಒಂದು ಹಾಡಿದೆ. ನೋಡಿದನು ಭೋಗಾಪುರೇಶನ, ನೋಡಿದನು ಸರ್ವೇಶನ, ನೋಡಿದನು ಜೋಡು ಕಾಲುವೆ ಒಡೆಯನ ಅಂತಿದೆ. ಜೋಡು ಕಾಲುವೆ ಒಡೆಯ ಅಂತಂದ್ರೆ ಇಲ್ಲಿ ಮೊದಲು ಹಿರಿಯರು ಹೇಳ್ತಿದ್ರು, ಈ ಭೋಗಾಪುರೇಶನ ಎದುರು ಪೂರ್ವ ಭಾಗದಲ್ಲಿ ದಕ್ಷಿಣದ ಎದುರಿಗೆ ಆ ಬಾಗಿಲದಿಂದ 2 ಕಾಲುವೆಗಳ ಹರಿ ಬರ್ತದಂತೆ. ಒಂದು ಕಾಲುವೆ ಹರಿ ಹೀಗೆ ದೇವಸ್ಥಾನವನ್ನು ನಡುವು ಮಾಡ್ಕೊಂಡು 2 ಸೀಳು, ಆ ಕಡೆ ಒಂದು ಕಾಲುವೆ ಹರಿ, ಈ ಕಡೆ ಕಾಲುವೆ, 2 ಹೋಗಿ ಹಿಂದೆ ಅಡಿಗೆ ಶಾಲದಲ್ಲಿ ಇತ್ತಲ್ಲ ಆ ಮೋರಿಗೆ ನೀರು ಹೋಗ್ತದಂತೆ. ಅದಕ್ಕೆ ಜೋಡು ಕಾಲುವೆ ಒಡೆಯನ ಅಂತ ಕವಿ ದೇವಸ್ಥಾನ ಮಧ್ಯೆ ಇದ್ದು ಆ ಕಡೆ ಈ ಕಡೆ ಕಾಲುವೆ ಜೋಡು ಕಾಲುವೆ. ಇನ್ನೊಬ್ರು ಹಸ್ತಪತ್ರ ಸಿಕ್ಕಿದೆ ಮೊನ್ನೆ, ಏನು ಜೋಡು ಕಾಲುವೆ ಭೀಮ ಅಂತ ಭೋಗಾಪುರೇಷನ್ ಕುರಿತಾಗಿ ಹಾಡನ್ನು ಬರ್ತದೆ. ಅಂದ್ರೆ ಅಪಘಟಿತ ಹಾಡುಗಳು. ಆಮೇಲೆ ನಮ್ದು ಜಾತ್ರೆ ವಿಶೇಷವಾಗಿ ಆಗ್ತಕ್ಕಂಥ ಏನು ನೋಡಿದನು ಭೋಗಾಪುರೇಷನ ಅಂದ್ರೆ ಸಾಲು ಬಂಟದ ಮರದಳೆ ಒಳಗಡೆ ಒಡೆಯ ರಥವೇರಿ ಮೆರೆದನು. ಅಂದ್ರೆ ಸಾಲು ಗಿಡಗಳ ಮಧ್ಯೆ ಜಾತ್ರೆ ರಥ ಬರುವಂತ ಆ ಕೀರ್ತನೆಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು. ಅಂದ್ರೆ ಸ್ವಾಮಿಯ ಸನ್ನಿಧಾನಕ್ಕೆ ದರ್ಶನವನ್ನು ಮಾಡಿರ್ತಕ್ಕಂಥವ್ರು ಹಿರಿಯ ಪ್ರಾಚೀನವಾದ ಕಾಲದಿಂದ ನಮ್ಮಲ್ಲಿ ಉತ್ತರಾದಿ ಮಠದ ಸತ್ಯಪರಾಯಣ ತೀರ್ಥರು, ಆನಂತರ ಇವರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಸುಶೀಲೇಂದ್ರ ತೀರ್ಥರು, ಶ್ವೇತೇಂದ್ರ ತೀರ್ಥರು, ಈಗಿನ ಸುಬುಧೇಂದ್ರ ತೀರ್ಥರು ಒಂದು 3 ವರ್ಷಗಳ ಕಾಲ ನಮ್ಮ ಮಹಾರಥೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ಬಂದು ಸ್ವಾಮಿಯ ದರ್ಶನ ತಗೊಂಡು ಜಾತ್ರೆಯಲ್ಲಿ ಸ್ವಾಮಿಗಳು ಪಾಲ್ಗೊಳ್ತಕ್ಕಂಥದ್ದು. ಮತ್ತೆ ಪೇಜಾವರದ ವಿಶ್ವಸ್ಥಿತ ಶ್ರೀಪಾದ ಮತ್ತು ಇವರು ಕೂಡ್ಲಿ ಮಠದ ರಘುಪ್ರಿಯ ತೀರ್ಥರು ಹಿಂದಿನವರು. ಮತ್ತು ಈಗ ಮೊನ್ನೆ
ಇಲ್ಲಿ ಬಹಳಷ್ಟು ಜನ ಬಂದಿರೋರು ಬಂದಿರ್ತಕ್ಕಂಥವ್ರು ವ್ಯಾಸರಾಜ ಮಠದ ವಿದ್ಯಾಮನೋಹರ ತೀರ್ಥರು ಬಂದಿದ್ರು. ಆಮೇಲೆ ವಿದ್ಯಾ ವಿಜಯ ತೀರ್ಥ ವ್ಯಾಸರಾಜ ಮಠದ ಉತ್ತರಾಧಿಕಾರಿಗಳು ವಿದ್ಯಾ ವಿಜಯ ತೀರ್ಥರು ಬಂದಿದ್ರು. ಮತ್ತು ತಂಬಿಹಳ್ಳಿ ಮಾಧವ ತೀರ್ಥ ಸಂಸ್ಥಾನದ ವಿದ್ಯಾಸಿಂಧು ಮಾಧವ ತೀರ್ಥ ಸ್ವಾಮಿಗಳು, ಆಮೇಲೆ ಬಾಳಗಾರು ಮಠದ ಅಕ್ಷುಬ್ರಾಮ ಪ್ರಿಯ ತೀರ್ಥ ಶ್ರೀಪಾದಂಗಳವರು ಅವರು ಬಂದಿದ್ರು. ಪೇಜಾವರ ಕಿರಿಯ ಶ್ರೀಪಾದಂಗಳವರಾದ ವಿಶ್ವಪ್ರಸನ್ನ ತೀರ್ಥರು ಬಂದಿದ್ರು. ಸೋದೆ ಮಠದ ವಿಶ್ವವಲ್ಲಭ ತೀರ್ಥರು ಕೂಡ ಇಲ್ಲಿ ಬಂದು ದರ್ಶನ ಸ್ವಾಮಿಯ ದರ್ಶನ, ಪಲಿಮಾರ ಮಠದ ವಿದ್ಯಾಧೀಶ ತೀರ್ಥರು ಬಂದಿದ್ರು. ಅದು ಬಹಳ ಪ್ರಭಾವವುಳ್ಳ ದೇವಸ್ಥಾನ. ಎಲ್ಲ ಮಠಾಧಿಪತಿ ಬಹುತೇಕ ಮಠಾಧಿಪತಿಗಳು ಇಲ್ಲಿ ಬಂದಿದ್ದಾರೆ, ಸ್ವಾಮಿಯ ಸಂದರ್ಶನ ಮಾಡಿದ್ದಾರೆ, ದರ್ಶನ ಮಾಡಿದ್ದಾರೆ. ಅನ್ನೋದ್ರ ಮತ್ತೆ ನಮ್ಮ ಕೊಪ್ಪಳದ ಗವಿಮಠದ ಸ್ವಾಮಿಗಳು ಬಂದು ಇಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಕೆರೆ ಮಾಡಿದ್ದಾರೆ. ಆ ಕೆರೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸ್ವಾಮಿಗಳು ಬಂದಿದ್ರು. ಇನ್ನೊಂದು ಬಹಳ ಅಂದ್ರೆ ನಮ್ಮ ಊರಿನವರು ಬಹಳ ಹಿರಿಯರು, ನವಲಿ ವೇದವ್ಯಾಸರ ಅಂತಿದ್ರು. ಅವರು ನಮ್ಮ ಊರಿನವರು ಹಿರಿಯರು. ಅವರು ಈ ನವಲಿಗೆ ಆಗಿನ ಮುಖ್ಯಮಂತ್ರಿಯಾದ ದೇವರಾಜ ಅರಸರವ್ರನ್ನ ಕರ್ಕೊಂಡು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ದೇವರಾಜ ಅರಸರವರು ಬಂದು ಹೋಗಿದ್ರು. ಅಂದ್ರೆ ಇಲ್ಲಿಯವರೆಗೆ. ಮತ್ತೆ ಈ ದೇವಸ್ಥಾನದ ಮನೆ ದೇವರಾಗಿರ್ತಕ್ಕಂಥವ್ರು ನಮ್ಮ ಸಿನಿಮಾದ ಹಳೆಯ ಕಾಲ ನಟ ಇದ್ರು, ಕಂಪ್ಲಿ ಹನುಮಂತಾಚಾರ ಅಂತ ದಪ್ಪರು, ಕಂಪ್ಲಿ ಅವರು, ಅವ್ರ ಮನೆ ದೇವರು ಭೋಗಾಪುರೇಶ್. ಹೀಗೆ ನಮ್ಮ ಭೋಗಾಪುರೇಶನ ಅನುಗ್ರಹಕ್ಕೆ ಪಾತ್ರರಾದ್ರು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಮಂತನ ಅರ್ಚಕ ಮಂತ್ರದಲ್ಲಿ ರಘೋತ್ತಮ್ ನವಲಿ ಅಂತ ಬರ್ತಾರೆ, ಆತ ರಣಜಿ ಕ್ರಿಕೆಟರ್ ಆಗಿ ಕ್ರಿಕೆಟ್ ಗುಲ್ಬರ್ಗದಿಂದ ಇದ್ರು. ಮತ್ತೆ ಇಲ್ಲಿ ನಮ್ಮ ಭೋಗಾಪುರ ಅರ್ಚಕ ಮಂತಂದವ್ರೆ. ಆಮೇಲೆ ಅವ್ರ ಮಂತ್ರ ಗುರುಮಧ್ವಾಚಾರ ಪೂಜಾರ ನವಲಿ ಅಂತ ದೊಡ್ಡ ಸಂಸ್ಕೃತ ಪಂಡಿತರು, ಈಗ ಉಪಪ್ರಾಂಶುಪಾಲರಾಗಿದ್ದಾರೆ NV ಗುಲ್ಬರ್ಗದ NV ಕಾಲೇಜಿನ. ಹೀಗೆ ಬಹಳಷ್ಟು ಜನ ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರಲ್ಲೂ ಕೂಡ ಸ್ವತಂತ್ರ ಹೋರಾಟಗಾರರು. ನಮ್ಮ ನವಲಿ ಇಡೀ ಭಾಗದ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ತಿರುವು ಕೊಟ್ಟಂತಹ ಜಾಗ ಈ ನವಲಿ ಗ್ರಾಮ. ಮಾಕಣ್ಣ ಕಂಬಳಿ ಅಂತ ಮೊಟ್ಟ ಮೊದಲು ಹುತಾತ್ಮ ಆಗ್ತಾನೆ ಸ್ವತಂತ್ರ ಚಳವಳಿ. ಅದಾದ್ಮೇಲೆ ಈ ಭಾಗಕ್ಕೆ ಚಳವಳಿ ಕಾವು ತಗೋತಾರೆ. ಹಾಗೆ ನವಲಿ ಒಂದು ಸಾಂಸ್ಕೃತಿಕವಾಗಿ ಬಹಳ ಸಮೃದ್ಧವಾದ ಪ್ರದೇಶ. ಊರಿನಲ್ಲಿ ವೀರಭದ್ರೇಶ್ವರ ದೇವಾಲಯ ಇದೆ, ಪ್ರಾಚೀನ ಸಮಾನ ಕಾಲದಲ್ಲಿ ಬರಲ. ಅದಕ್ಕಿಂತ ಪೂರ್ವದಲ್ಲಿ 10-11ನೇ ಶತಮಾನದಲ್ಲಿ ಕಲ್ಯಾಣ ಚಾಲಕ ಕಾಲದಲ್ಲಿ ಪಾತಾಳೀಶ್ವರ ಅಂತ ದೇವಸ್ಥಾನ ಇದೆ ಇದೇ ಗ್ರಾಮದಲ್ಲಿ ನವಲಿ ಗ್ರಾಮದಲ್ಲಿ ಇದೆ. ನರಸಿಂಹ ದೇವಾಲಯ ಇದೆ, ವಿಜಯನಗರ ಕಾಲದಲ್ಲಿ ರಚನೆ ಆದ ಅಪರೂಪದ ಶಿಲ್ಪ, ದಕ್ಷಿಣ ಭಾರತದಲ್ಲಿ ಅಪರೂಪದ ಶಿಲ್ಪ ಅಂತ ಡಾಕ್ಟರ್ ಸುಂದರ್ ಅವರು ಗುರುತಿಸ್ತಾರೆ. ಅದು ಯಾವ್ದು ನರಸಿಂಹ ದೇವಾಲಯ ಒಳಗಡೆ ಊರಲ್ಲಿ ಇದೆ. ಸ್ವಲ್ಪ ತುಟಿತಾಗಿದೆ ಶಿಲ್ಪ ಇದಾಗಿದೆ. ಹಾಗೆ ಇಲ್ಲೆಲ್ಲ ಚಾರಿತ್ರಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಈ ಊರು ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಸಾಕಷ್ಟು ಜನ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿದ್ದಾರೆ. ನಮ್ಮಲ್ಲಿ ರಾಘವೇಂದ್ರಾಚಾರ್ಯ ಕುಲಕರ್ಣಿ ಅಂತಿದ್ರು, ರಾಘವೇಂದ್ರರಾವ್ ಕುಲಕರ್ಣಿ ಅಂತ ಊರಿನ ಕುಲಕರ್ಣಿ. ಅವ್ರನ್ನ ಬ್ರಿಟಿಷ್ ಬಂಡಿ ಕಟ್ಟಿ ಅವ್ರನ್ನ ಕನಿಗಿರಿತನ ಹೊಡ್ಕೊಂಡು ಅಷ್ಟು ಅವ್ರು ಬಂದಿರಾಗ ಅವ್ರು ಇಲ್ಲಿಂದ ಕನಿಗಿರಿತನ ಹೊಡ್ಕೊಂಡು ಅಂದ್ರೆ ಅವ್ರಿಗೆ ಹಿಂಸೆ ಕೊಡ್ತಾರೆ. ಟ್ಯಾಕ್ಸ್ ಕೊಡ್ರಿ ನಾವು ಊರ್ ಜನ ಟ್ಯಾಕ್ಸ್ ಕಟ್ಟಲ್ಲ ಅಂತಂದಾಗ ಅವರಿಗೆ ರಜಾಕಾರರು ಅವರಿಗೆ ತೊಂದರೆ ಕೊಡ್ತಾರೆ. ಈ ನಿಜಾಂ ಕಾಲದಲ್ಲಿ 1948 ಸಂದರ್ಭದಲ್ಲಿ ಬಹಳ ಉಗ್ರವಾದ ಪರಿಣಾಮವನ್ನು ಈ ಊರಿನ ಜನ ಎದುರಿಸಿದ್ದಾರೆ. ಜನಪದ ಕಲಾವಿದರು ಬಹಳ ಇದ್ದಾರೆ, ಯುವ ರಾಜ್ಯ ಪ್ರಶಸ್ತಿ ವಿಜೇತರಿದ್ದಾರೆ. ಈಗ ಸಾಕಷ್ಟು ಜನ ಇಂಥ ಒಂದು ಸುಲಭವಾದ ಗ್ರಾಮದಲ್ಲಿ ಇಷ್ಟು ಜನ ಇರೋದು ಬಹಳ ಬೆಳಕಿಗೆ ಬರ್ಲಿಲ್ಲ ಅಂತಕ್ಕಂಥದ್ದು ಒಂದು ವಿಪರ್ಯಾಸ ಅಂದ್ರೆ ಪ್ರಸಿದ್ಧಿ ಬಂದಿದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಆದ್ರೆ ಎಂದಿಗಿಂತ ಹೆಚ್ಚಿಗೆ ಇದು ಇದೆ. ಅಂದ್ರೆ ಉತ್ಸವಾದಿಗಳಿಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತವೆ ಇಲ್ಲಿ. ಉತ್ಸವಾದಿಗಳೆಲ್ಲ ಓದೋದು ಇಲ್ಲಿ ನಿರಂತರವಾಗಿ. ಅಂದ್ರೆ ಇಲ್ಲಿ ಈ ಸಂಪ್ರದಾಯಸ್ಥರಂದ್ರೆ ಎಲ್ಲ ಆರಾಧನೆಗಳು, ಕೆಲವು ಗುರುಗಳ ಆರಾಧನೆಗಳು ಕೂಡ ಈ ದೇವಸ್ಥಾನದಲ್ಲಿ ನಡೀತವೆ. ಇದು ಧಾರ್ಮಿಕ ಇಲಾಖೆ ಸೇರಿದ್ದು, ಸ್ವಲ್ಪ ಸೇರಿದ್ದು. ಇಲ್ಲಿವರೆಗೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ಕಾರ, ಧನ್ಯವಾದ ಸರ್. ಸಂದರ್ಶನ ಮತ್ತು ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನೀವು ವಿಶೇಷವಾಗಿ ಬಹಳ ಅಪರೂಪದ ವಿಷಯಗಳನ್ನು ತೋರಿಸ್ತಾ ಇದ್ದೀರಿ. ನಿಮ್ಮ ಪಯಣ ನಿರಂತರವಾಗಿ ಮುನ್ನಡೆಯಲಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾಡಿನ ಜನಕ್ಕೆ ತಲುಪಲಿ ಅಂತ ಆಶಿಸ್ತಾ ನಿಮಗೆ ಭೋಗಾಪುರೇಶ್ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹರ್ಷವರ್ಧನ್ ಸರ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಆಚಾರ್ಯ, ತಮ್ಮ ಶುಭನಾಮ? ಅಚ್ಯುತಾಚಾರ್ಯ ಪೂಜಾರ್ ನವಲಿ ಅಂತ. ಸೊ ಇಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಭೋಗಾಪುರೇಶ ಒಂದು ದೇವಸ್ಥಾನದ ಅರ್ಚಕತ್ವ ಭಾಗ್ಯ ತಮಗೆ ಸಿಕ್ಕಿದೆ. ಸೊ ಈ ಒಂದು ದೇವರ ವಿಶೇಷತೆ ಏನಿದೆ? ಭೋಗಾಪುರೇಶನ ವಿಶೇಷತೆ ಏನಂತಂದ್ರೆ ಇಲ್ಲಿ ಭಿನ್ನ ವಿಗ್ರಹಕ್ಕೆ ಪೂಜೆ ಆಗ್ತದೆ. ಆಮೇಲೆ ನಾವು ದಿನನಿತ್ಯವಾಗಿ ಬೆಳಗ್ಗೆ ಮಧುಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ. ವಿಶೇಷ ದಿನಗಳಲ್ಲಿ ಹೂವಿನ ಅಲಂಕಾರ ಆಗ್ತದೆ. ಆಮೇಲೆ ನವರಾತ್ರಿ, ಮತ್ತೆ ಅಮಾವಾಸ್ಯೆ, ಆಮೇಲೆ ಶ್ರಾವಣ ಮಾಸ, ಆಮೇಲೆ ಜಾತ್ರಾ ಮಹೋತ್ಸವ ನಡೀತದೆ. ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ 3 ದಿನ ಕೂಡ ವಿಶೇಷವಾಗಿ ಅಲಂಕೃತ ಆಗಿರ್ತದೆ. ಇಷ್ಟು ಭೋಗಾಪುರೇಶನ್. ಈ ಜಾತ್ರಾ ಮಹೋತ್ಸವ ಯಾವ ಒಂದು ಕಾಲಘಟ್ಟದಲ್ಲಿ ಆಗುತ್ತೆ, ಯಾವ ಒಂದು ತಿಂಗಳಲ್ಲಿ ಆಗುತ್ತೆ? ಯುಗಾದಿಯಾಗಿ 8 ದಿನಕ್ಕೆ. ಓಕೆ. ಚೈತ್ರ ಯುಗಾದಿಯಾಗಿ 8 ದಿನಕ್ಕೆ. ಚೈತ್ರ ಶುದ್ಧ ಸಪ್ತಮಿ
ಏನು ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವ ನಡೀತದೆ? ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಊರುಗಳಿಂದ ದೂರದ ಊರಿನಿಂದ ಭಕ್ತರು ಬಂದಿರ್ತಾರೆ. ಪಂಚಾಮೃತ ಅಭಿಷೇಕ, ಮಧುಭಿಷೇಕ, ಆಮೇಲೆ ಅವರಿಗೆ ವಿಶೇಷ ಸಂಕಲ್ಪ, ಆಮೇಲೆ ಇಲ್ಲಿ ನಮ್ಮಲ್ಲಿ ಭೋಗಾಪರೇಷನ್ ಪ್ರತೀತಿ ಒಂದಿದೆ. ಅಂದ್ರೆ ಒಂದು ತುಂಬು ಕಾಯಿಯನ್ನು ತಗೊಂಡು ಅವ್ರ ಮನಸ್ಸಲ್ಲಿ ಆಗಬೇಕು ಅನ್ಕೊಂಡಿರೋ ಕೆಲಸನ ಅನ್ಕೊಂಡು ಇಲ್ಲಿ ಕಾಯಿ ಇಟ್ರೆ ಅವ್ರ ಕೆಲಸ ಆಗ್ತದೆ. ಆ ಟೈಮಲ್ಲಿ ಜಾಸ್ತಿ ಸಂಕಲ್ಪಗಳು ಆಗ್ತದೆ. ಯಾವ ಯಾವ ಸ್ಥಳಗಳಿಂದ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ? ಎಲ್ಲಾ ಕಡೆಯಿಂದನೂ, ಕರ್ನಾಟಕದ ಎಲ್ಲಾ ಕಡೆಯಿಂದನೂ ನಮ್ಮಲ್ಲಿ ಭಕ್ತರಿದ್ದಾರೆ. ಇವನ್ ವಿದೇಶಗಳಿಂದನೂ ಭಕ್ತರಿದ್ದಾರೆ. ಸೊ ಇಲ್ಲಿವರೆಗೆ ನಾವು ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಒಂದು ಸಂದರ್ಶನ ಯೂಟ್ಯೂಬ್ ಚಾನಲ್ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಭಗವದ್ಭಕ್ತರೇ, ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂಥ ಭಕ್ತರ ಸಂದರ್ಶನವನ್ನು ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸತೀಶ್ ಕುಲಕರ್ಣಿ ಅಂತ. ತಾವು ಯಾವ ಗ್ರಾಮದವರು? ಕುಷ್ಟಗಿ ತಾಲೂಕು ಚಳಗೇರಿ ಗ್ರಾಮದಿಂದ ಬರ್ತಾ ಇದ್ದೀನಿ. ತಾವು ಎಷ್ಟು ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ? ಸುಮಾರು ವರ್ಷದಿಂದ ಬರ್ತಾ ಇದ್ದೆ ಸರ್. ಇಲ್ಲಿ ಅಂದ್ರೆ ಈ ದೇವಸ್ಥಾನ ಇಲ್ಲಿರೋದು ನಿಮಗೆ ಗೊತ್ತಿತ್ತ ಅಥವಾ ನಿಮ್ಮ ಪೂರ್ವಜರು ಈ ದೇವಸ್ಥಾನಕ್ಕೆ ಇದು ಬರ್ತಾರೆ? ನಮ್ಮ ತಂದೆಯವರ ಕಾಲದಿಂದನೂ ಹೇಳ್ತಾ ಇದ್ರು. ಒಳ್ಳೆ ಜಾಗೃತ ದೇವರು ಅಂತಂದು. ಹೀಗಾಗಿ ನಮ್ಮ ತಂದೆಯವರ ಕಾಲದಿಂದನೂ ಅವರು ಬರ್ತಾ ಇದ್ರು, ನಾವು ಬರ್ತಾ ಇದ್ವಿ. ಈಗ ನೀವು ಈ ದೇವಸ್ಥಾನ ಬಂದ ತಕ್ಷಣ ಅಥವಾ ಈ ದೇವಸ್ಥಾನ ದರ್ಶನ ತಗೊಂಡಾಗ ತಮ್ಮ ಅನುಭವ ಹೇಗಿದೆ ಸರ್? ಅನುಭವ ಅಂತಂದ್ರೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಇಲ್ಲಿ ಬಂದು ನಾವು ಆಶೀರ್ವಾದ ತಗೊಂಡೋದ್ರೆ ಆ ಕಾರ್ಯ ಸಿದ್ಧಿ ಆಗುತ್ತೆ. ಆ ಒಂದು ಅನುಭವ ನಮ್ಗಾಗಿದೆ. ಆಗಿದೆ, ಆಗಿದೆ. ನಿಮ್ಮ ಅನುಭವ ಆಗಿದೆ. ಆಗಿದೆ. ಓಕೆ ಸರ್. ಈಗ ಇನ್ನೊಂದು ಪ್ರಶ್ನೆ ಸರ್ ನಾನು ನಿಮ್ಮಲ್ಲಿ ಕೇಳೋದೇನಂತಂದ್ರೆ, ಈಗ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡಿರ್ತಾರೆ, ಆಮೇಲೆ ಪುರಾತನವಾದ ದೇವಸ್ಥಾನಗಳು ಇದೆ. ಈಗ ನಾವು ಪುರಾತನವಾದ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಮೇಲೆ ಹೊಸದಾಗಿ ಕಟ್ಟತಕ್ಕಂಥ ದೇವಸ್ಥಾನಕ್ಕೆ ಹೋದ್ರಲ್ಲಿ ಅದು ಏನು ವ್ಯತ್ಯಾಸ ಅನಿಸ್ತೈತೆ ಸರ್ ನಿಮ್ಗೆ? ಏನಾದ್ರು ಅಂದ್ರೆ ಅದ್ರ ಪ್ರಭಾವ ಆಗಿರ್ಬೋದು, ಅದ್ರ ಮಹಿಮೆ ಆಗಿರ್ಬೋದು, ಅದ್ರ ಶಕ್ತಿಯಲ್ಲಿ ಏನೋ ವ್ಯತ್ಯಾಸ ನೋಡಕ್ ಕಾಣುತ್ತೆ? ಪುರಾತನ ದೇವಸ್ಥಾನದಲ್ಲಿ ಮಹಿಮೆಗಳು ಜಾಸ್ತಿ. ಯಾಕಂದ್ರೆ ಅಲ್ಲಿ ಅರ್ಚನೆ, ಹಿಂದಕ್ಕೆ ಪ್ರತಿಷ್ಠಾಪನೆ ಮಾಡಿದಂತ ಇದನ್ನ ಬೇಸ್ ಮೇಲೆ ಪುರಾತನ ಕಾಲದ ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ, ನಮ್ಮ ವೈಯಕ್ತಿಕ ಅಭಿಪ್ರಾಯ. ಓಕೆ, ಇಲ್ಲಿವರೆಗೆ ತಾವು ಸಂದರ್ಶನ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಮತ್ತೊಬ್ಬ ಭಕ್ತರು ದರ್ಶನಕ್ಕಾಗಿ ಬಂದರ ಅವರ ಸಂದರ್ಶನವನ್ನು ಮಾಡೋಣ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ವೆಂಕಟೇಶ್. ತಾವು ಯಾವ ಗ್ರಾಮದವರು ಸರ್? ನಾವು ಯಲಬುರ್ಗಾ ತಾಲೂಕು ಗುನ್ನಾಳ ಗ್ರಾಮದವರು. ಗುನ್ನಾಳ ಗ್ರಾಮದವರು. ತಾವು ಎಷ್ಟು ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ಇದು ಬಹಳ ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈ ದೇವಸ್ಥಾನ ಇಲ್ಲಿದೆ, ಆಮೇಲೆ ಇದ್ರ ವಿಶೇಷತೆ ಏನಿದೆ ಅಂತ ತಮ್ಗೆ ಯಾರು ಹೇಳಿದ್ರಿ ಸರ್? ನಿಮಗೆ ವಿಶೇಷತೆ ಪುರಾತನ ಕಾಲದಲ್ಲಿ ವಿಶೇಷತೆನೇ ಇದೆ ಈ ದೇವಸ್ಥಾನದಲ್ಲಿ. ಆಮೇಲೆ ವರ್ಷಕ್ಕೊಮ್ಮೆ ಭಜನಿ, ರಥೋತ್ಸವ ಅವು ಎಲ್ಲ ಆಗ್ತಾ ಇರ್ತವೆ. ಹಿಂಗಾಗ್ಬಿಟ್ಟು ಒಳ್ಳೆ ಒಂದು ಜಾಗೃತ ಒಂದು ದೇವಸ್ಥಾನ ಅಂತ ನಾವು ಹೇಳ್ಬೋದು. ಸರ್, ತಮ್ಮ ವೈಯಕ್ತಿಕವಾಗಿ ಅಂದ್ರೆ ಈ ದೇವಸ್ಥಾನ ಮಹಿಮೆ ಯಾವ ತರ ಇದೆ? ನಾವು ಹಂಗೆ ಕೇಳ್ಕೊಳ್ತೀವಿ, ಹಂಗ್ ಬಿಡ್ಕೊಳ್ತೀವಿ. ಅದೇ ಟೈಪ್ ನಮ್ಗೆ ಆಶೀರ್ವಾದ ಆಗಿದೆ ದೇವರಿಂದ. ಹಿಂಗಾಗ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ಬಂದ ಮತ್ತೊಬ್ಬ ಭಕ್ತರ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ಆನಂದ್ ಅಂತ. ಆನಂದ್. ತಾವು ಯಾವ ಗ್ರಾಮದವ್ರು ಸರ್? ನಾವು ಬಾಗಲಕೋಟೆಯಿಂದ ಬರ್ತಿರೋದು. ಬಾಗಲಕೋಟೆಯಿಂದ ಬಂದಿದ್ದೀವಿ ಸರ್. ಅಂದ್ರೆ ನೀವೇನು ಬರ್ತಾನೆ ಇರ್ತೀರಾ ಸರ್ ಯಾವಾಗ್ಲೂ? ಇಲ್ಲ ಸರ್, ನಾವು ಈ ಕಡೆ ಬಂದಿದ್ದು ಕೆಲಸದ ಮೇಲೆ ಬಂದಿದ್ದು. ನಮ್ಮ ಅಣ್ಣವ್ರ ರೆಫರೆನ್ಸ್ ಇಂದ ಅವ್ರು ಬಂದ್ ಹೇಳಿದ್ರು ಪುರಾತನ ದೇವಸ್ಥಾನ ಇದೆ, ಹೋಗಿ ಬರೋಣ ಅಂತ. ನೀವು ಮೊಟ್ಟ ಮೊದಲೇ ಬರೋದಾ ಅಥವಾ ಇದಕ್ಕೂ ಮುಂಚೆ ಬಂದಿದ್ರೆ ಸರ್? ಮೊದಲನೇ ಸರ್ತಿ ಬರ್ತಾರೆ. ಏನ್ ಅನಿಸ್ತಾ ಇದೆ ಸರ್ ಫಸ್ಟ್ ಅವರಿಗೆ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮಗೆ? ತುಂಬಾ ಚೆನ್ನಾಗಿದೆ ಸರ್. ಒಳಗಡೆ ಪಾಸಿಟಿವ್ ಎನರ್ಜಿ ಇದೆ. ಹೋದ ತಕ್ಷಣ ಫೀಲ್ ಆಗತ್ತೆ ನಮ್ಗೆ ಪಾಸಿಟಿವ್ ಎನರ್ಜಿ. ಓಕೆ, ಅಂದ್ರೆ ಈ ದೇವರ ವಿಶೇಷತೆ ತಾವು ನೋಡಿದ್ರ ಸರ್ ಏನಿದೆ ಅಂತ ಒಳಗಡೆ? ನೋಡಿದೀವಿ ಸರ್. ಹೇಳಿದ್ರು ಅಣ್ಣವ್ರು ಹೇಳಿದ್ರು ಅದನ್ನ. ಸೊ ಇವನ್ ನಮ್ಗೆ ಮೊದಲಿಂದನೂ ಹನುಮನ್ ದೇವ್ರ ಅಂದ್ರೆ ಹೆಚ್ಚಿನ ಆದ್ಯತೆ ಎಲ್ಲಿ ಹೋದಲ್ಲಿ. ಬಟ್ ಇಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಮೂರ್ತಿ ಏನಾಗಿದೆ ಅಂದ್ರೆ ಭಿನ್ನ ಆಗಿದೆ. ಸೊ ಇಂಥ ದೇವಸ್ಥಾನ ಸಿಗೋದು ಬಹಳ ಅಪರೂಪ. ಹೌದು. ಅದು ಕೂಡ್ತಾ ಇದೆ ಅಂತಾನು ಹೇಳಿದ್ರು. ಸೊ ಎಲ್ಲ ಹನುಮಂತವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ದೇವಸ್ಥಾನಕ್ಕೆ ಬಂದಂತ ಮತ್ತೊಬ್ಬ ಭಕ್ತರನ್ನು ನಾವು ಸಂದರ್ಶನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ವಿನಯ್ ಅಂತ ಹೇಳಿ. ವಿನಯ್. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ. ಬಹಳ ದೂರದಿಂದ ಬಂದಿದ್ದೀರಾ? ಎಸ್. ದೇವಸ್ಥಾನಕ್ಕೆ ಮೊದಲ ಬಾರಿ ಬರ್ತಾ ಇರೋದು. ಓಕೆ. ಕ್ಷೇತ್ರದ ಬಗ್ಗೆ ನಮ್ಮ ಸಹೋದರರು ಹೇಳಿದ್ರು. ನಾವು ಬೇರೆ ಯಾವ್ದೋ ಊರಿಗೆ ಹೋಗ್ತಾ ಇದ್ದಾಗ ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು. ಅದ್ರ ಒಳಗ್ ಬಂದ್ಮೇಲೆ ದೇವಸ್ಥಾನದ ಮಹಿಮೆ, ಅಲ್ಲಿರ್ತಕ್ಕಂಥ ಒಂದು ಅಂಶ, ಪಾಸಿಟಿವಿಟಿ, ಎಂತ ಕರ್ಕಶವಾದಂತ ಬೇರೆ 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 ಆಯಾಮದಲ್ಲಿ ನಾವು ಓಡಾಡ್ತಿರ್ತೀವಿ. ಒಳಗ್ ಬಂದ್ಮೇಲೆ ಶಾಂತವಾಗಿ ನಾವು ಏಕಾಗ್ರತೆಯಿಂದ ಹನುಮಪ್ಪನ ನೋಡ್ಕೊಂಡು ಕೂಡ್ಬೇಕು ಅನ್ನುವಂತ ಒಂದು ಮನೋಭಾವನೆ ಇಲ್ಲಿ ಬಂದ್ರೆ ಒಳಗ್ ಬರ್ತದೆ. ಅದ್ರ ಜೊತೆಗೆ ಇದನ್ನ ಇತಿಹಾಸ ನೋಡಿಬಿಟ್ರೆ ಬಹುಶಃ ನಾವು ಕಳ್ಕೊಂಡ್ರ ವಸ್ತುನೇ ನಮಗ್ ಸಿಗುದಿಲ್ಲ. ನಿಜ. ಅಂತದ್ರಲ್ಲಿ ಯಾವುದೋ ಆಘಾತಕ್ಕೆ ಒಳಗಾದ ಅಂತ ಒಂದು ಮೂರ್ತಿ ಒಬ್ಬರ ಸ್ವಪ್ನದಲ್ಲಿ ಬಂದು ನಾನು ಇಲ್ಲಿದ್ದೀನಿ, ನನ್ನ ಕರ್ಕೊಂಡ್ ಬನ್ನಿ, ನನ್ನ ಮತ್ತೆ ಮರುಸ್ಥಾಪನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಾನು ಇಲ್ಲಿ ಇರ್ಬೇಕು ಎಂಬಕ್ಕಂತ ಒಂದು ಪ್ರೇರಣೆ ತಗೊಂಡು
ದೇವಸ್ಥಾನ ಆಗಿರೋ ರೀತಿ ನೋಡಿದ್ರೆ ಜಾಗೃತವಾಗಿದೆ. ಬಹಳಷ್ಟು ವಿಸ್ಮಯಗಳು ಇಲ್ಲಿ ನಡೀತಾವ ಅನ್ನುವಂತ ಉದಾಹರಣೆಗಳು ಬಹಳ ಆಗಿವೆ ಅನ್ನೋದನ್ನ ಹಲವಾರು ಕೇಳ್ಕೊಂಡು ಬಂದ್ವಿ. ನೀವು ಬಂದಾಗ ನಿಮ್ಗೆ ಅದು ಅನುಭವ ಆಗಿದೆನಾ? ನಾನು ಹಲವಾರು ದೇವಸ್ಥಾನಗಳು, ಅದರಲ್ಲೂ ವಿಶೇಷವಾಗಿ ಹನುಮಾನ್ ದೇವಸ್ಥಾನ, ವಿಶೇಷವಾಗಿ ಎಲ್ಲ ಊರಿಗೂ ಹೋಗ್ತೇವೆ. ಅದರಲ್ಲಿ ಇವತ್ತು ನಾವು ಈಗ ಒಳಗ್ ಬಂದಾಗನ ಆ ಒಂಥರದ್ದು ಪಾಸಿಟಿವ್ ಫೀಲ್ ಅದ. ಆಮೇಲೆ ಆ ಶಾಂತ ಭಾವನೆ ಇರ್ತಕ್ಕಂಥ ದೇವಸ್ಥಾನಗಳು ಬಹಳ ವಿರಳ ಇದೆ. ಅಂತದ್ರೊಳಗೆ ನಾವು ಇವತ್ತೊಂದು ಇದು ಮೊದಲ ಬಾರಿ, ಆದ್ರೆ ಇದು ಕೊನೆ ಆಗುದಿಲ್ಲ. ನಿರಂತರ ಈ ದೇವಸ್ಥಾನಕ್ಕೆ ಬರುವಂತ ಕೆಲಸವನ್ನು ಮಾಡಬೇಕು. ಮತ್ತು ಪುರಾತನ ದೇವಾಲಯಗಳ ಸಂರಕ್ಷಣೆ ಕೆಲಸ ನಮ್ಮೆಲ್ಲರ ಹೊಣೆ. ಇದು ಬಹಳ ನಾವು ಮಾಡ್ಲೇಬೇಕು. ಜವಾಬ್ದಾರಿತವಾದಂತ ಕೆಲಸ ಇದು, ಜವಾಬ್ದಾರಿತವಾದಂತ ಕೆಲಸ. ಅದರಲ್ಲೂ ಈ ತರನಾದಂತ ವಿಶೇಷವಾದಂತ ಇತಿಹಾಸ ಇರುವಂತ ದೇವಸ್ಥಾನಗಳನ್ನ ಸಂರಕ್ಷಣೆ ಮಾಡುವಂತ ನಮ್ಮೆಲ್ಲರೂ ಹೊಣೆ ಇರ್ತದೆ. ಆ ಥರ ಮಾಡಬೇಕು. ಹನುಮಪ್ಪ ಎಲ್ರಿಗೂ ಒಳ್ಳೇದ್ ಮಾಡಲಿ, ಲೋಕ ಕಲ್ಯಾಣ ಕೆಲಸ ಆಗ್ಲಿ, ನಾವೆಲ್ಲರೂ ಒಂದು ಭಕ್ತರಾಗಿ ಕೆಲಸ ಮಾಡೋಣ. ಇಲ್ಲಿವರೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರ್ತಾರೆ. ತಮಗೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ತುಂಬ ಹೃದಯ ಧನ್ಯವಾದಗಳು ತಮ್ಮೆಲ್ಲರೂ. ಥ್ಯಾಂಕ್ ಯು.